ಈಗ ಮತ್ತೊಂದು ಡೀಟೇಲ್ ಸಿಗ್ತಾ ಇದೆ. 100ಕ್ಕೂ ಹೆಚ್ಚು ಪಾಕ್ ಡ್ರೋನ್ಗಳನ್ನು ಉಡೀಸ್ ಮಾಡಲಾಗಿದೆ. ಜಮ್ಮುನಲ್ಲೊಂದೇ ಕಡೆ 100ಕ್ಕೂ ಹೆಚ್ಚು ಡ್ರೋನ್ಗಳು. ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ ಅದನ್ನ ಹೊಡೆದುರುಳಿಸಿದೆ. ಜಮ್ಮುನಲ್ಲಿ 100ಕ್ಕೂ ಹೆಚ್ಚು ಕಡೆ. ನಿನ್ನೆ 300ರಿಂದ 500 ಡ್ರೋನ್ಗಳನ್ನು ಬಳಸಿ ದಾಳಿ ಮಾಡಲಾಗಿತ್ತು. ಇವತ್ತು ಈ ಕ್ಷಣಕ್ಕೆ ಸಿಗ್ತಾ ಇರುವಂತಹ ಡೀಟೇಲ್ ಇದು. ಜಮ್ಮು ಒಂದೇ ಕಡೆ 100 ಡ್ರೋನ್ಗಳನ್ನು ಹೊಡೆದುರುಳಿಸಲಾಗಿದೆ. ಬಹಳ ದೊಡ್ಡ ಪ್ರಮಾಣದಲ್ಲಿ ಟರ್ಕಿಯಿಂದ ಪಾಕಿಸ್ತಾನಕ್ಕೆ ಡ್ರೋನ್ಗಳು ಸಪ್ಲೈ ಆಗಿದ್ದಾವೆ. ಯಾಕೆ ಅಂತಂದ್ರೆ ಯುದ್ಧದ ಸ್ಥಿತಿ ಬಂದಂತ ತಕ್ಷಣವೇ ಟರ್ಕಿ ಪಾಕಿಸ್ತಾನಕ್ಕೆ C-130 ಹರ್ಕ್ಯುಲಸ್ ವಿಮಾನದ ಮುಖಾಂತರ ದೊಡ್ಡ ಮಟ್ಟದಲ್ಲಿ ಶಸ್ತ್ರಾಸ್ತ್ರಗಳನ್ನು ಕಳಿಸಿಕೊಟ್ಟಿತ್ತು. ಟರ್ಕಿ ಆ ಸಂದರ್ಭದಲ್ಲಿ ಕೊಟ್ಟಂತ ಪ್ರತಿಕ್ರಿಯೆ, ಇಲ್ಲ ನಾವು ಕಳಿಸಿಕೊಟ್ಟಿರೋದು ಮೆಡಿಕಲ್ ಏಡ್ ಅಂತ ಹೇಳಿಕೊಂಡಿತ್ತು. ಆದರೆ ಅದು ಡ್ರೋನ್ಗಳು ಮತ್ತು ಶಸ್ತ್ರಾಸ್ತ್ರಗಳು ಅಂತ ಈಗ ಗೊತ್ತಾಗ್ತಾ ಇದೆ. ಟರ್ಕಿಯ ಈ ಡ್ರೋನ್ಗಳು ಏನು ಅನ್ನೋದನ್ನು ನಾವು ನಮ್ಮ ವೀಕ್ಷಕರಿಗೆ ವಿವರಿಸಿದ್ರೆ ಹೆಚ್ಚು ಅರ್ಥ ಆಗುತ್ತೆ. ನಮ್ಮ ವೀಕ್ಷಕರಿಗೆ ಆಸಿಸ್ಗಾರ್ಡ್ ಸೋಂಗರ್ ಅನ್ನುವಂಥ ಡ್ರೋನ್ ಇದು. 10 ಕಿಲೋಮೀಟರ್ ರೇಂಜು, 40 kgಯಷ್ಟು ಸ್ಫೋಟಕಗಳನ್ನು ಹೊತ್ತು ಬರುತ್ತೆ ಇದು. ಪ್ರಧಾನಿ ನರೇಂದ್ರ ಮೋದಿ ನಿವಾಸದಲ್ಲಿ ಸಭೆಯ ಮೇಲೆ ಸಭೆ ನಡೀತಾ ಇದೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಭೇಟಿಗೆ ವಿದೇಶಾಂಗ ಸಚಿವ ಜೈಶಂಕರ್ ಆಗಮಿಸಿದ್ದಾರೆ. ಪ್ರಧಾನಿ ಮೋದಿ ಮತ್ತು ವಿದೇಶಾಂಗ ಸಚಿವ ಜೈಶಂಕರ್ ಮಧ್ಯೆ ಮಾತುಕತೆಯಾಗಿದೆ. ಇದಕ್ಕೂ ಮೊದಲು NSA ಅಜಿತ್ ದೋವಲ್ ಜೊತೆಗೂ ಕೂಡ ಚರ್ಚೆಯಾಗಿತ್ತು. ರಾಷ್ಟ್ರೀಯ ಭದ್ರತಾ ಸಲಹೆಗಾರ 3 ಸೇನಾ ಮುಖ್ಯಸ್ಥರ ಜೊತೆಗೂ ಕೂಡ ಚರ್ಚೆ ನಡೆಸಿದ್ರು ಪ್ರಧಾನಿ. ಈಗ ವಿದೇಶಾಂಗ ಸಚಿವರ ಜೊತೆಗೆ ಚರ್ಚೆಯಾಗ್ತಾ ಇದೆ. ಸಮಥಿಂಗ್ ಬಿಗ್ ಆಗ್ತಿದೆ ಅನ್ನುವಂತ ಅನುಮಾನ ಇದೆ. ಪ್ರಮುಖವಾದಂತ ನಿರ್ಧಾರಗಳನ್ನು ತೆಗೆದುಕೊಳ್ಳೋ ಹಂತಕ್ಕೆ ಬಂದಿದೆಯಾ ಭಾರತ? ಪ್ರಮುಖ ನಿರ್ಧಾರವನ್ನು ತೆಗೆದುಕೊಳ್ಳುತ್ತಾ ಭಾರತ? ತಾಳ್ಮೆ ಸಾಕು ಅನ್ನುವಂತ ಸೂಚನೆ ಸಿಗ್ತಾ ಇದೆಯಾ? ಭಯೋತ್ಪಾದಕರನ್ನ ಮಟ್ಟ ಹಾಕಿದ ಕಾರಣಕ್ಕಾಗಿ ಭಾರತದ ಮೇಲೆ ಪಾಕಿಸ್ತಾನ ದಾಳಿ ಮಾಡ್ತಾ ಇರೋದು. ಭಯೋತ್ಪಾದಕ ತರಬೇತಿ ಶಿಬಿರಗಳನ್ನು ಮಟ್ಟ ಹಾಕಿದ್ದಕ್ಕೆ, ನಿರ್ನಾಮ ಮಾಡಿದ್ದಕ್ಕೆ ಭಾರತದ ಮೇಲೆ ಪಾಕಿಸ್ತಾನ ಈ ರೀತಿ ದಾಳಿ ಮಾಡ್ತಾ ಇರೋದು. ಯಶಸ್ಸಾಗಿಲ್ಲ, ಅದು ಬೇರೆ ಕತೆ. ಯಾವ ದಾಳಿಯೂ ಕೂಡ ಟಾರ್ಗೆಟ್ ರೀಚ್ ಆಗಿಲ್ಲ ಅನ್ನೋದು ವಾಸ್ತವ. ಆದರೆ ರಿಟ್ಯಾಲಿಯೇಟ್ ಮಾಡಲೇಬೇಕಾದಂತ ಅನಿವಾರ್ಯ ಸ್ಥಿತಿ ಭಾರತದ್ದೀಗ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.